ಜಯರಾಜ್ ಆಚೆಗೆ ಬರ್ತಾನೆ, ಮಗನೇ ನೀನು ನನ್ನ ಲೆವೆಲ್ಗೆ ಬರ್ತೀಯಾ, ನೀನು ಮುಗಿಸ್ತೀನಿ ನೋಡು ಅಂತಾನೆ. ಮುಗಿಸ್ತಾನೆ. ಯಾವತ್ತೂ ನಿಗೂಢ ವ್ಯಕ್ತಿಗಳು ಅಂತ ಇರ್ತಾರಲ್ಲ, ಅವ್ರದ್ದು ಸತ್ಯ ಕಥೆಗಳು ಎಲ್ಲೂ ಆಚೆ ಸಿಕ್ಕಲ್ಲ. ಜಯರಾಜು ಜೈಲಿಗೆ ಹೋಗ್ತಾನೆ, ಅದು ಎಲ್ಲರಿಗೂ ಗೊತ್ತು. ಆಗ ಅನಿಲ್ ಕುಮಾರ್ಗೊಬ್ಬರು ಸಪೋರ್ಟ್ ಬೇಕಾಗುತ್ತೆ. ಆಗ ಕೊತ್ವಾಲ್ ಪರಿಚಯನೇ ಇರುತ್ತೆ ಮುಂಚೆನೇ. ಕೊತ್ವಾಲ್ ಬರ್ತಾನೆ, ಅವನು ಯಾವ ಜಯರಾಜ ಅನಿಲ್ ಕುಮಾರ್ ನಾನಿದ್ದೀನಿ ಕಣೋ ಅಂತಾನೆ. ಜಯರಾಜ್ ಪ್ಲೇಸ್ಗೆ ಕೊತ್ವಾಲ ಎಂಟ್ರ್ ಆಗ್ತಾನೆ. ಇಷ್ಟೊಂದು ಡೇರ್ ಆ್ಯಂಡ್ ಡೆವಿಲಾಗಿ ಮಾತಾಡೋನು ಆರ್ಡಿನರಿ ಮನುಷ್ಯ ಮಾತಾಡೋಕ್ಕಾಗಲ್ಲ. ಇವನು ಅನಿಲ್ ಕುಮಾರ ಕೊತ್ವಾಲ್ನಿಗೆ ಎಷ್ಟು ಫ್ರೆಂಡು, ಜಯರಾಜ್ಗೂ ಅಷ್ಟು ಫ್ರೆಂಡು. ಈ ಕೊತ್ವಾಲ್ ಜಯರಾಜ್ ಜವಾನಾದ ಶಕುನಿ ಅಂತಾನೆ ಅವನಿಗೆ. ನಾನು ಹೇಳ್ತೀನಿ, ಬೇಕಾದ್ರೆ ಓಪನ್ನಾಗೆ ಹೇಳ್ತೀನಿ. ಲಂಕೇಶ್ಗೆ ಗಟ್ಸ್ ಇಲ್ಲ. ಒಂದು ಬಂಗಲೆಯಲ್ಲಿ ಕೂತ್ಕೊಂಡು 145 ಜನನ ಆಳ್ತಾ ಇದ್ದಾರೆ ಇವತ್ತು. 4 ಜನ. ನಾನು ಒಂದು ಟೇಬಲ್ ಮೇಟು, ಕ್ಲಾಸ್ಮೇಟ್ ಅಲ್ಲ, ಗ್ಲಾಸ್ಮೇಟು. ನಂಬರ್ 1 ಬ್ಲ್ಯಾಕ್ ಮೇಲ್ ನ್ಯೂಸ್ ಪೇಪರ್ ಇನ್ ಕರ್ನಾಟಕ. ಹಿಂದೆ ಇರಲಿಲ್ಲ, ಇವತ್ತಿಲ್ಲ, ಮುಂದೆ ಬರಲ್ಲ. ಅನಿಲ್ ಕುಮಾರನ್ ಬಗ್ಗೆ ನಮ್ಗೆ ಗೊತ್ತಾಯ್ತು. ಅನಿಲ್ ಕುಮಾರ ಬ್ಯಾಕ್ ಬೋನ್ಗಾಗಿ ಕೊತ್ವಾಲ್ ಹಿಡ್ಕಂಡ. ಬಟ್ ಅನಿಲ್ ಕುಮಾರ MP ಜಯರಾಜನ್ನ ಯಾಕೆ ಕೊಲೆ ಮಾಡಬೇಕು ಅಂತ ಸ್ಕೆಚ್ ಆಗ್ತಾನೆ? ಹೌದು, ಇವನು ಅನಿಲ್ ಕುಮಾರ ಕೊತ್ವಾಲ್ನಿಗೆ ಎಷ್ಟು ಫ್ರೆಂಡು, ಜಯರಾಜ್ಗೂ ಅಷ್ಟು ಫ್ರೆಂಡು. ಕೊತ್ವಾಲ್ನಿಗೆ ಎಷ್ಟು ಅಸೋಸಿಯೇಟು ಅಷ್ಟು ಅಸೋಸಿಯೇಟು. ಕೊತ್ವಾಲ್ನಿಗೆ ಕಂಡ್ರೆ ಎಷ್ಟು ಶಿಷ್ಯನೋ, ಜಯರಾಜ್ಗೂ ಶಿಷ್ಯ. ಕೊತ್ವಾಲ್ ನೋಡಿ ಎಷ್ಟು ಹೆದರ್ತಾ ಇದ್ನೋ, ಜಯರಾಜನ್ ನೋಡಿ ಡಬಲ್ ಹೆದರ್ತಾ ಇದ್ದ. ಅವನು ಪುಕ್ಕಲ, ಅವನು ಫೀಲ್ಡಲ್ಲಿ ಎಲ್ಲೂ ಇಲ್ಲ. ಅವನ್ನ ಈ ಕೊತ್ವಾಲ್ ಜಯರಾಜ್ ಜವಾನಾದ ಶಕುನಿ ಅಂತಾನೆ ಅವನಿಗೆ. ನಾನು ಹೇಳ್ತೀನಿ, ಬೇಕಾದ್ರೆ ಓಪನ್ನಾಗೆ ಹೇಳ್ತೀನಿ, ಅದು ರೆಕಾರ್ಡ್ ಬೇಕಾದ್ರೆ ಹಾಕ್ಕೊಳ್ಳಿ. ಪೊಲೀಸ್ನವ್ರು ಕೇಳಿದ್ರೆ ಹೇಳ್ತಾರೆ, ಯಾರ ಸೀನಿಯರ್ ಪೊಲೀಸ್ ಆಫೀಸರ್. ಎಲ್ಲ ಕಡೆನೂ ಮೀಡಿಯಾದಲ್ಲಿ ಶಕುನಿ ಅಂತಲೇ ಬಂದಿರೋದು ಸರ್ ಅನಿಲ್ ಕುಮಾರ್ ಬಗ್ಗೆ. ಒಂದು ವೇಳೆ ಬಂದಿದ್ದರೆ ಅದಕ್ಕೆ ಜ್ಞಾಪಕ ಇರೋಂಗೆ, ನಾನು ರವಿ ಬೆಳಿಗ್ಗೆ ಒಂದು ಟೇಬಲ್ನಲ್ಲಿ ಕೂತ್ಕೊಂಡ ಈ ಪದ ನಾವು ಪ್ರೊಡ್ಯೂಸ್ ಮಾಡಿದ್ದು. ಬಹುಶಃ ಬಿಳಿ ಹಾಯ್ ಬೆಂಗಳೂರಿನಲ್ಲಿ ಇಷ್ಟು ಪದ ಬಂದಿರಬೇಕು ನನಗೆ ನೆನಪಿದ್ದಂಗೆ. ಲಂಕೇಶ್ಗೆ ಗಟ್ಸ್ ಇಲ್ಲ. ತಿಳ್ಕೊಳ್ಳಿ, ಇರೇ ವಿಷಯ ಹೇಳ್ತೇನೆ. ಪುಕ್ಕಲ ಅಂದರೆ ಪುಕ್ಕಲ. ನಂಬರ್ 1 ಪುಕ್ಕಲ. ನಂಬರ್ 2 ಪುಕ್ಕಲ ರವಿ ಬೆಳಗೆರೆ. ಅವನ ಬರೆಯುವವನಿಗೆ ಅಷ್ಟು ಧೈರ್ಯ ಇಲ್ಲ. ಈಗ ನಾನು ಹೇಳಿದಷ್ಟು ನಾನು ಅಷ್ಟೇ ಧೈರ್ಯಶಾಲಿ ಅಂದ್ಕೊಳ್ತೀರಾ? ಅಟ್ಲೀಸ್ಟ್ ನನಗೆ ಮಾತಾಡೋ ಧೈರ್ಯ ಏನಾದರೂ ಇದೆ, ಇರೋ ಫ್ಯಾಕ್ಟ್ ಹೇಳೋ ಧೈರ್ಯ ಇದೆ. ಈ ಧೈರ್ಯ ಲಂಕೇಶ್ಗೂ ಇರಲಿಲ್ಲ, ರವಿ ಬೆಳಗೆರೆಗೂ ಇರಲಿಲ್ಲ. ರವಿ ಬೆಳಗೆರೆ ರಾಜ್ ಲೀಲಾ ವಿನೋದ ಅಂತ ಪುಸ್ತಕ ಬರೆದ್ಬಿಟ್ಟ. ಅದು ನಿಮ್ಮಂಥವ್ರು ಈಸಿಯಾಗಿ ಅರ್ಥ ಆಗುತ್ತೆ. ರಾಜ್ ಅಂದರೆ ರಾಜ್ಕುಮಾರು, ಲೀಲಾ ಅಂದರೆ ಲೀಲಾವತಿ, ವಿನೋದ ಅಂದರೆ ವಿನೋದರಾಜ್. ಬುಕ್ ಓದಿಲ್ವ ನೀವು? ರಾಜ್ ಲೀಲಾ ವಿನೋದ ಅಂದರೆ ಯಾವುದೋ ಆಗಿನ ಹಳೆ ಕಾಡಲ್ಲಿ PV ಶ್ರೀನಿವಾಸ್ ಹಾಡಿದ್ನಲ್ಲ, ಆ ಹಾಡಿನ ಪದ ಇರ್ಬೋದು ಅಂದ್ಕೊಳ್ತೀನಿ. ರಾಜ್ ಲೀಲಾ ವಿನೋದ, ಅದು ಇನ್ನರ್ ಮೀನಿಂಗ್ ಇವತ್ತ ಗೊತ್ತಿತ್ತ? ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಸರ್. ರಾಜ್ ಅಂದರೆ ರಾಜ್ಕುಮಾರು, ಲೀಲಾ ಅಂದರೆ ಲೀಲಾವತಿ, ವಿನೋದ್ ಅಂದರೆ ವಿನೋದರಾಜ್. ರಾಜ್ಕುಮಾರು ಲೀಲಾವತಿ ಪಕ್ಕ ಕೂತ್ಕೊಂಡಿದ್ದಾರೆ. ಲೀಲಾವತಿ ತೊಡೆ ಮೇಲೆ ಪುಟ್ಟ ಮಗು ಇದೆ. ಆ ಫೋಟೋನೂ ಹಾಕ್ದ ಅವನು. ಆ ಫೋಟೋ ಕೊಟ್ಟವಳೆ ಲೀಲಾವತಿ. ನನಗೆ ತಿಳಿದ ಮಟ್ಟಿಗೆ ಕನ್ನಡ ಫಿಲ್ಮ್ ಫೀಲ್ಡಲ್ಲಿ ರೀಸೆಂಟ್ ಅಲ್ಲ, ಹಿಂದಿನ ಫಿಲ್ಮ್ ರಾಜ್ಕುಮಾರ್ ಲೆವೆಲ್ ಫಿಲ್ಮಿನಲ್ಲಿ ಆಯಿತು. ವಿನೋದರಾಜ್ ಯಾರ ಮಗ? ನಿಮ್ದು ಜನಗಳ ಪ್ರಕಾರ ರಾಜ್ಕುಮಾರ್ ಮಗ ಅಂತ ಜನಗಳ ಪ್ರಕಾರ. ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಇಲ್ಲಿ ಇಷ್ಟ ಇಲ್ಲ ಅಂದರೆ ಒಪ್ಕೊಂಡು ಮೌನಂ ಸಮ್ಮತಿ ಅಂತ ನಾವು ಸಂಸ್ಕೃತಿಗೆ ಹೋಗ್ತೀನಿ ನಾನು. ಇವಾಗ ನೀವೇನು ಹೇಳಿದೆ ಒಪ್ಕೊಂಡಿದ್ದೀನಿ ನನಗೆ. ಆಮೇಲೆ ಹೆದರ್ಕೊಂಡು ಒಪ್ಕೊಂಡು, ಮಾನ ಮರ್ಯಾದೆ ಗಂಜೆ ಒಪ್ಕೊಂಡು, ಇಲ್ಲ ಹಣಕಾಸಿನ ವ್ಯವಹಾರಕ್ಕೆ ಒಪ್ಕೊಂಡು, ಅದು ಆಮೇಲಿನ ಪ್ರಶ್ನೆ ಬರುತ್ತೆ. ಒಪ್ಕೊಂಡು ಆಯ್ತಲ್ಲ, ಬಿಟ್ಬಿಡಿ. ಒಪ್ಕೊಂಡ್ಮೇಲೆ ಯಾಕೆ ಒಪ್ಕೊಂಡು ಅನ್ನೋ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಹೇಳಬೇಕು. ನನ್ನ ಪ್ರಶ್ನೆ ಕೇಳಲಿಲ್ವಲ್ಲ ನಿಮ್ಮನ್ನು. ಈ ಫೋನ್ ಇದು ತೋರಿಸ್ತೀನಿ ನಿಮ್ಮ ಇದರಲ್ಲಿ. ನೀವು ಇಷ್ಟೊತ್ತು ನೋಡಿದ್ರಲ್ಲ, ಆ ಸಚಿವಾಸಿದ ಮಹಾನುಭಾವ, ಅವನ ಕೈಯಿಂದ ಇನ್ಸ್ಟ್ರೂಮೆಂಟ್ ನೋಡಿ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ ಬಂಡವಾಳ. Sir, absolute, you are looking like a English journalist, a chief editor. ಈ ಕಾಸ್ಟ್ಯೂಮಿಂಗ್ ನಾನು ಫಿದಾಗೋಗ್ಬಿಟ್ಟಿದ್ದೀನಿ. ನಾವು ಸುಮ್ಮನೆ ಮರ ಹಚ್ಚಿಸ್ಬಿಡಿ, ಮತ್ತೆ ಇಳಿಯಕ್ಕೆ ಬರಲ್ಲ. ಹಚ್ಚಿ ಯಾರಿಗೆ ಇಳಿಯಕ್ಕೆ ಬರುತ್ತೆ ಅವ್ರಿಗೆ ಹಚ್ಚಿ, ನಮಗೆಲ್ಲ ಇಳಿಯಕ್ಕೆ ಬರಲ್ಲ. ಹತ್ತಿಸ್ಬಿಡ್ತೀರಿ, ಕಷ್ಟ ಹಾಕಿ ಏಣಿ ಹಾಕಿ ಹತ್ತಿಸ್ಬಿಟ್ಟು ಏಣಿ ತೊಗೊಂಡು ಹೋಗ್ಬಿಡ್ತೀವಿ. ನನ್ನ ಕತೆ ಏನಾಗಬೇಕು ಆಮೇಲೆ? ಏನು ಇಲ್ಲ, ನಾನೇ ಒಂದೊಂದು ಗಂಟೆ ಬರ್ತಿರ್ತೀನಿ ರೆಕಾರ್ಡ್ ಮಾಡಕ್ಕೆ. ಜಯರಾಜು ಜೈಲಿಗೆ ಹೋಗ್ತಾನೆ, ಅದು ಎಲ್ಲರಿಗೂ ಗೊತ್ತು. ಆಗ ಅನಿಲ್ ಕುಮಾರ್ಗೊಬ್ಬರು ಸಪೋರ್ಟ್ ಬೇಕಾಗುತ್ತೆ. ಆಗ
ಕೊತ್ವಾಲ್ ಪರಿಚಯನೇ ಇರುತ್ತೆ ಮುಂಚೆನೇ. ಕೊತ್ವಾಲ್ ಬರ್ತಾನೆ, ಅವನು ಯಾವ ಜಯರಾಜ ಅನಿಲ್ ಕುಮಾರ್ ನಾನಿದ್ದೀನಿ ಕಣೋ ಅಂತಾನೆ. ಜಯರಾಜ್ ಪ್ಲೇಸ್ಗೆ ಕೊತ್ವಾಲ ಎಂಟ್ರ್ ಆಗ್ತಾನೆ. ಆವಾಗ ಜಯರಾಜ್ ಆಚೆಗೆ ಬರ್ತಾನೆ, ಮಗನೇ ನೀ ನನ್ನ ಲೆವೆಲ್ಗೆ ಬರ್ತೀಯಾ, ನೀನು ಮುಗಿಸ್ತೀನಿ ನೋಡು ಅಂತಾನೆ. ಮುಗಿಸ್ತಾನೆ. ಒಂದೊಂದು ಲೈನಲ್ಲಿ ಒಂದೊಂದು 1000 ಶಬ್ದಗಳ ಅರ್ಥ ಇದೆ ಅದರಲ್ಲಿ. ಪುಷ್ಪ ಕ್ಲೋಸ್ ಅಂತೀರಿ, ಕೊತ್ವಾಲ್ ಮಾಡ್ರೆ ಕೆಸಲಿದ್ದ, ಅವನಿಗೆ ಪ್ರಶ್ನೆ ನೀವು ಯಾಕೆ ಕೇಳೋದ? ಅಗ್ನಿಶೀಲ ಇದ್ದ, ಅವನೇ ಏಟು, ಅವನು ಸೀತಾರಾಮ್ ಶೆಟ್ಟಿ ಅಂಥೇಳಿ A1. ನಾನೇನು ಲಾಯರಾ ಇಲ್ಲ ಪೊಲೀಸ್ ಆಫೀಸರಾ? ನಾನು ಯಾಕೆ ಇವೆಲ್ಲ ಎಕ್ಸ್ಪ್ರೆಷನ್ ಕೊಡ್ಬೇಕು ನಾನು ನಿಮಗೆ? ನೀವು ಬರ್ದಿದ್ದೀರಲ್ಲ ಸರ್. ಬರ್ದಿದ್ದೇನು ಮರ್ತೋಗಿದೆ, ಅಷ್ಟು ವಯಸ್ಸಾಗಿದೆ ನನಗೆ ಇವಾಗ. ಹತ್ರದಿಂದ ನೋಡಿದ್ದಲ್ಲ ಭುಗತ ಜಗತ್ತ ಅವ್ರನ್ನೆಲ್ಲರನ್ನು, ಈ ಕಡೆ ಪೊಲೀಸ್ನವ್ರು ನೋಡಿದ್ದೀರಾ? ಆ ಕಾಲ ಹೇಗಿತ್ತು ಅಂತ ಹೇಳ. ನೋಡೋಕ್ಕೇನಮ್ಮ, ಎಲ್ಲ ನೋಡ್ತಾರೆ. ನಾನು ಇದು ಎದುರುಗಡೆ ದೊಡ್ಡ ಅಪಾರ್ಟ್ಮೆಂಟ್ ನೋಡಿದ್ದೀನಿ, ಅದರೊಳಗಡೆ ಕಾಲಿಡೋಕ್ಕಾಗುತ್ತಾ ನಾನು? ಲಂಕೇಶ ರವಿ ಬೆಳಗೆರೆ, ಲಂಕೇಶ ಶಿವಮೊಗ್ಗದಲ್ಲಿ, ರವಿ ಬೆಳಗೆರೆ ಬಳ್ಳಾರಿನಲ್ಲಿ ಹುಡುಗಿಯರ ವಿಷಯಕ್ಕೆ ಜಗಳ ಆಗಿ ಅವ್ರು ಮಾಡ್ತಾಯಿದ್ದ ಪ್ರೈವೇಟ್ ಕಾಲೇಜಿಂದ ಡಿಸ್ಮಿಸ್ಸು, ಸಸ್ಪೆಂಡ್ ಆಗಿ ಬೆಂಗಳೂರಿಗೆ ಓಡಿ ಬಂದವರು. ಬ್ಯಾಕ್ಗ್ರೌಂಡ್ ಎಲ್ಲ ಊಹಿಸ್ಕೊಳ್ಳಿ ನೀವು. ಇಬ್ಬರು ಹುಡುಗಿಯರ ವಿಷಯಕ್ಕೆ, ಹುಡುಗಿಯರು ಸ್ಟೂಡೆಂಟು ಆಗಿರ್ಬೋದು, ಆಕೆ ಲೆಕ್ಚರರು ಆಗಿರ್ಬೋದು, ಆಕೆ ಪ್ರೊಫೆಸರು ಆಗಿರ್ಬೋದು, ಆಕೆ ಆ ಕಾಲೇಜಿನ ಪ್ರಿನ್ಸಿಪಾಲು ಆಗಿರ್ಬೋದು. ಆ ಲೆವೆಲಿಗೆ ಹೋಗಿ both were kicked out from their colleges, not as a students, as a lecturers. ಪ್ರೊಫೆಸರ್ ಯಾರೂ ಆಗಲಿಲ್ಲ, ಲೆಕ್ಚರರ್ ಲೆವೆಲ್ನಲ್ಲೇ ಒದೆ ತಿನ್ಕೊಂಡು ಶಿವಮೊಗ್ಗದಿಂದ ಓಡಿ ಬಂದವನು ಬೆಂಗಳೂರು ಆಶ್ರಯಕ್ಕೆ, ಬಳ್ಳಾರಿಯಿಂದ ಓಡಿ ಬಂದವನು ಬೆಂಗಳೂರು ಆಶ್ರಯಕ್ಕೆ ರವಿ ಬೆಳಗೆರೆ. ವಿ ಆರ್ ಸೋ ಕಾಲ್ಡ್ ಗ್ರೇಟ್ ಜರ್ನಲಿಸ್ಟ್ ಆಫ್ ಕರ್ನಾಟಕ. ಅದೇನು ಜಾಹೀರಾತು ಇಲ್ಲದೆ ಪತ್ರಿಕೆ ತಂದವರು. ಜಾಹೀರಾತು ಇಲ್ಲದೆ ಪತ್ರಿಕೆ ತಂದರೆ ಇವತ್ತಿನ ಮೋದಿ ಏನಾದ್ರು ಈಗಿನ ಕಾಲಕ್ಕೆ ಅವರಿಬ್ಬರು ಏನಾದ್ರು ಇದ್ದಿದ್ದರೆ ಫಸ್ಟ್ ಇಡಿ ರೈಡ್ ಆಗಿಬಿಡೋದು. ಇವತ್ತು ನಾನು ನಿಮ್ಗೆ ಚಾಲೆಂಜ್ ಮಾಡ್ತೇನೆ, ನನ್ನ ಹೆಸರೇ ಹೇಳಿ. ಲಲಿತಮ್ಮ ಇವನು ಕರ್ಣಯ್ಯ, ಇವಾಗ ಅವನು CEO ಮತ್ತು MD ಎಲ್ಲ ಒಂದು ಸೀಟ್ ಕೊಡ್ಸಿ ನೋಡೋಣ, ಫ್ರೀ ಸೀಟು ಕೊಡಿಸಿ. ಒಂದು ಬರ್ಕೊಂಡ ಸಾವಿರಾರು ಉಚಿತ ಶಿಕ್ಷಣ, ಉಚಿತ ಯೂನಿಫಾರ್ಮು, ಉಚಿತ ಬುಕ್ಸು, ಉಚಿತ ಟ್ಯೂಷನ್ನು ಇದು ಮಾಡಿದ್ದೆ ಅದರಲ್ಲಿ ಪ್ರಯತ್ನದಲ್ಲಿ. ಆಮೇಲೆ ಬ್ಲ್ಯಾಕ್ ಮೇಲು, ನಂಬರ್ 1 ಬ್ಲ್ಯಾಕ್ ಮೇಲ್ ನ್ಯೂಸ್ ಪೇಪರ್ ಇನ್ ಕರ್ನಾಟಕ. ಹಿಂದೆ ಇರಲಿಲ್ಲ, ಇವತ್ತಿಲ್ಲ, ಮುಂದೆ ಬರಲ್ಲ. ಹಾಯ್ ಬೆಂಗಳೂರು ನಂಬರ್ 1. ನಾನು ಒಂದು ಟೇಬಲ್ ಮೇಟು, ಕ್ಲಾಸ್ಮೇಟು ಅಲ್ಲ, ಗ್ಲಾಸ್ ಮೇಟು. ಅರ್ಥ ಆಯ್ತಲ್ಲ? ಚಿಯರ್ಸ್. ನೋಡಿ, ಇವೆಲ್ಲ ಅರ್ಥ ಆಗುತ್ತೆ ನಿಮಗೆ. ನಗಲಿ ಅಂತ ಈ ಪದಗಳು ಯೂಸ್ ಮಾಡೋದು ನಾನು. ಸೀರಿಯಸ್ ಆಗಬಾರ್ದು ಹೊತ್ತು. ಸೀರಿಯಸ್ ಆಗಿಬಿಟ್ರೆ ಆಮೇಲೆ ಕಡೆಗೆ ಲಾಸ್ಟಿಗೆ ಏನು ಕನ್ಕ್ಲೂಷನ್ ಬರ್ತೀರಿ? ಯಾಕಪ್ಪ ಹೋಗಲಿಕ್ಕೆ ಇವನ ಮನೆಗೆ ಬಂದು ಕುಡಿಯೋದು ಬಿಟ್ಟಿದ್ದೀನಿ ಅಂತಾನೆ, ಮಾತಾಡೋದು ನೋಡಿದ್ರೆ ಕುಡ್ಕೊಂತಾರನೇ ಮಾತಾಡ್ತಾನೆ ಅಂತೀರಿ. ಇಲ್ಲ, ಬರುತ್ತೆ, ನ್ಯಾಚುರಲ್ ಆಗಿ ಬರುತ್ತೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಸರ್. ಇಷ್ಟೊಂದು ಡೇರ್ ಆ್ಯಂಡ್ ಡೆವಿಲಾಗಿ ಮಾತಾಡೋನು ಆರ್ಡಿನರಿ ಮನುಷ್ಯ ಮಾತಾಡೋಕ್ಕಾಗಲ್ಲ. ಹೌದು. ಒಂದು ಗ್ಲಾಸ್ ಎಲ್ಲ ಇರಬೇಕೇನೋ, ಬಾಟ್ಲಿ ಹುಡುಕಾಡ್ತಾರೆ ಅಲ್ಲಿ ಸ್ಕ್ರೀನಲ್ಲೇನೆ, ಎಲ್ಲರೂ ಸಿಗುತ್ತಾ ಸೈಡಲ್ಲಿ ಅಂತ. ನಾನು ಹೇಳ್ತೀನಲ್ಲ, ನನಗೆ ನಾನೇ ಬೈಕೊಳ್ತೀನಿ. ಯಾಕೆ ಅಂದರೆ ನನ್ನ ಬೈಯೋದಕ್ಕೆ ಇನ್ನೊಬ್ರಿಗೆ ಅವಕಾಶ ಕೊಡೋಲ್ಲ ನಾನು. ಇಂಥ ವರ್ಸ್ಟ್ ಫೆಲೋ ಅಂತೇಳಿ ಸರಿ ನಾನೇ ಒಪ್ಕೊಂಡಿರಲ್ಲ. ಇನ್ನು ಮತ್ತೆ ನೀನೇನು ಬೈಯೋದು ನನಗೆ? ನಾನು ಕರೆಕ್ಟು, ಐ ಆಮ್ ಸೆನ್ಸ್ ಇಲ್ಲದೆ ಇರೋನು, ಒಪ್ಕೊಳ್ತೀನಿ. ನಾನು ಎಲ್ಲದಕ್ಕೂ ಒಪ್ಕೊಂಡ್ಮೇಲೆ ನಿಮಗೆ ಬೈಯೋಕ್ಕೆ ಅವಕಾಶನೇ ಇಲ್ಲ ನನಗೆ. ಯು ಆರ್ ಅಡಿಕ್ಟೆಡ್. ಎಸ್, ಐ ವಾಸ್, ನಾಟ್ ನೋ. ಐ ಡೋಂಟ್ ಬಿಲೀವ್ ಇಟ್. ಇಟ್ ಈಸ್ ಲೆಫ್ಟ್ ಟು ಯು ವೆದರ್ ಬಿಲೀವ್ ಆರ್ ನಾಟ್. ನನಗೂ ನೋಡಿ, ದಿಸ್ ಈಸ್ ಮೈ ಪ್ರಾಪರ್ಟಿ. ಯಾಕೆ ಇನ್ನೊಬ್ಬರ ಮನೆಗೆ ಹೋಗಲ್ಲ ಅಂದರೆ ನನಗೆ ಬೇಜಾರಾಯ್ತಾ, ತಾಗಲಾಕೊಳ್ತೀನಿ. ಕೋರ್ಟು ತೆಗೆಯಲ್ಲ, ಹಾಗೆ ಮಲ್ಕೊಳ್ತೀನಿ. ಕೇಳೋರು ಯಾರು ನನಗೆ? ಇದೇ ಆ್ಯಟಿಟ್ಯೂಡು, ಈ ಒಂದು ಹವ್ಯಾಸ, ಈ ಒಂದು ನಡವಳಿಕೆ ಬೇರೆಯವ್ರ ಮನೆ ನಡೆಯುತ್ತಾ? ಅಕ್ಕ ಆಗಲಿ, ಅಣ್ಣ ಆಗಲಿ, ಮಕ್ಕಳೇ ಆಗಲಿ, ನಿಮ್ಮ ಮನೆಯಲ್ಲೇ ನಾನು ಬಂದು ಈ ಥರ ಆ್ಯಟಿಟ್ಯೂಡ್ ಮಾತಾಡಿದ್ರೆ ಫಸ್ಟ್ ಎದುರಾಗಪ್ಪ ನೀನು ಅಂತೀವಿ. ಕೊತ್ವಾಲ್ ರಾಮಚಂದ್ರ ಯಾಕೆ ಬಂದ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಹೇಳಿದೆ. ಅವನು ಈಕ್ವಲಾಗಿ ಒಳಗಡೆ ಹೋದ. ಆ ಜಾಗಕ್ಕೊಬ್ಬರು ಒಂದು ಫಿಲಪ್ ದ ಬ್ಲ್ಯಾಂಕ್ಸ್ ಬೇಕಲ್ಲ, ಆ ಬ್ಲ್ಯಾಂಕ್ ಖಾಲಿ ಆಗಿತ್ತು. ಆ ಜಾಗಕ್ಕೆ ಬಂದು ಇವನು ಕೂತ್ಕೊಂಡ. ಅವನು ಆಚೆ ಬಂದ, ಯಾರು ಒಳಗಡೆ ಹೋಗಿದ್ದವನು ಆಚೆ ಬಂದವನು ತಾನೇ ನನ್ನ ಸೀಟಲ್ಲಿ ಅವ್ನು ಕೂತಿದ್ದಾನಲ್ಲ. ಒಂದು ಅವನಲ್ಲಿ ಕೂತಿರಬೇಕು, ಇಲ್ಲ ನಾನು ಬಂದು ಕೂತ್ಕೋಬೇಕು. ಅವನಲ್ಲಿ ಬಂದು ಕೂತ್ಕೋಬೇಕು ಅಂದರೆ ಅವನೇನು ಜೀವಂತ ಇರಬೇಕು. ನಾನು ಬೇರೆ ಕಡೆ ಹೋಗಿ ಕೂತ್ಕೋಬೇಕು. ನಾನು ಬೇರೆ ಕಡೆ ಕೂತ್ಕೊಳ್ಳೋದು, ನನ್ನ ಸೀಟಲ್ಲಿ ನಾನೇ ಕೂತ್ಕೋಬೇಕು ಅಂದರೆ ಆ ಸೀಟ್ ಖಾಲಿ ಮಾಡಿಸ್ಬೇಕು. ಹೆಂಗೆ ಖಾಲಿ ಮಾಡಿಸೋದು? ಇದು DK ಶಿವಕುಮಾರ್ ಸಿದ್ದರಾಮಯ್ಯನಿಗೂ ಹೇಳ್ತಾ ಇರೋದಲ್ಲ. ಬೇಡ ಸರ್, ಇಲ್ಲಿ ಪ್ರೆಸೆಂಟ್ ಬೇಡ ಸರ್, ಹೇಳಿ ಸರ್.
ಲಿಂಕ್ ತರಬೇಕಮ್ಮ. ಆವಾಗಲೇ ಈಗ ಡಿ ಕೆ ಶಿವಕುಮಾರ್ಗೇನೋ ಅಲ್ಲೋಗಿ ಕೂತ್ಕೋಬೇಕು. ತುಂಬ ಇಮ್ಯಾಜಿನೇಷನ್ ಇದೆ ಐತಿ. ಏನು ಮಾಡಬೇಕು? ಸಿದ್ದರಾಮಯ್ಯನ ಸೀಟ್ ಖಾಲಿ ಮಾಡಿಸ್ಬೇಕು. ಇಲ್ಲೀಗಲಾಗಿ ಏನೂ ಮಾಡೋಕ್ಕಾಗಲ್ಲ. ನಾನು ಡಿ ಸಿ ಎಮ್ಮು, ಇಲ್ಲೀಗಲ್ ಆ್ಯಕ್ಟಿವಿಸ್ ಮಾಡೋಕ್ಕಾಗುತ್ತಾ? ಲೀಗಲಾಗಿ ಇಳಿಸ್ಬೇಕು. ಯಾರನ್ನ ಕೇಳಬೇಕು? ನನ್ನ ಕೇಳಿದ್ರೆ ಅವ್ರನ್ನ ಕೇಳಿ ಅಂತೀನಿ, ನೀನು ಕೇಳಿದ್ರೆ ಅವ್ರನ್ನ ಕೇಳಿ ಅಂತೀಯ. ಅವರಿಬ್ಬರು ಮೂರ್ಖರ ಮೇಲೆ ಕೂತಿರೋರು. ತಾಯಿ, ಮಗ, ಮಗಳು, ಮೊಮ್ಮಗಳು, ಸೊಸೆ. ಆ ಫ್ಯಾಮಿಲಿ ಅದು ಅದೃಷ್ಟ ಮಾಡಿತ್ತು. ಫ್ಯಾಮಿಲಿ ಏನೂ ಇಲ್ಲದೆ 145 ಕೋಟಿ ಜನಗಳನ್ನ ಆಳ್ತಾ ಇದ್ದಾರೆ ಅವರು. ಒಂದು ಸಿಂಗಲ್ ಮನೆಯಲ್ಲಿ ಕೂತ್ಕೊಂಡು, ಮನೆ ಅಂದರೆ ಬಂಗ್ಲೆ, ಒಂದು ಬಂಗ್ಲೆಯಲ್ಲಿ ಕೂತ್ಕೊಂಡು 145 ಜನನ ಆಳ್ತಾ ಇದ್ದಾರೆ ಇವತ್ತು. 4 ಜನ, 5 ಇಲ್ಲ ಅಲ್ಲಿ. ಅವ್ರು ಬಿಟ್ಟರೆ ಇನ್ನೊಂದು ಕಡೆ ಅವ್ರದ್ದು 5 ಜನ. ಮೋದಿ, ಅಮಿತ್ ಶಾ, ನಮ್ಮ ಇವನು ರಾಜನಾಥ್ ಸಿಂಗ್. ತಲ್ಲಿ 4ನೇ ಹೆಸರು ಹೇಳಿ ನೋಡೋಣ. ಇಲ್ಲಿ ಬಿಡಿ, ತಾಯಿ, ಮಗ, ಮಗಳು, ಮೊಮ್ಮಗಳು, ಇವ್ರು 4 ಜನ. 5ನೇವ್ರ ಹೆಸರು ಹೇಳಿ ಅಲ್ಲಿ. ಇಲ್ಲ, ಪಾಯಿಂಟ್ ಯಾಕೆ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದೇ ಥರ ಮೈಂಡ್ ಯೋಚನೆ ಮಾಡಬಾರ್ದು. ಯಾಕೆ ನಾವು 140 ಕೋಟಿ ಜನ ಇಷ್ಟೊಂದು ದಡ್ಡರಾಗ್ಬಿಟ್ರ? ಈ 2 ಫ್ಯಾಮಿಲಿ, ಮೋದಿ ಫ್ಯಾಮಿಲಿ, ಸೋನಿಯಾ ಫ್ಯಾಮಿಲಿ ಇಡೀ ದೇಶ ಆಳ್ತಾ ಇದ್ದ ಮೇಲೆ ಬ್ರಿಟಿಷರು ನಮ್ಮನ್ನು 200 ವರ್ಷ ಗುಲಾಮರಾಗಿ ಇಟ್ಕೊಂಡಿದ್ದೇನು ದೊಡ್ಡದ? ನಾವು ಇಷ್ಟೆಲ್ಲ ಪ್ರಜಾಪ್ರಭುತ್ವ ಅಂತೀವಿ, ಡೆಮಾಕ್ರಸಿ ಅಂತೀವಿ, ಹೆರಿಡಿಟಿ ಅಂತೀವಿ, ಬರೀ ಫ್ಯಾಮಿಲಿ ರೂಲಿಂಗು ಅಂತೀವಿ, ಏಕಚಕ್ರಾಧಿಪತ್ಯ ಅಂತೀವಿ, ಸರ್ವಾಧಿಕಾರ ಅಂತೀವಿ. ಈ ಯಾವ ಪದಗಳು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಕಾನ್ಸ್ಟಿಟ್ಯೂಷನಿಂದ ಆಚೆ ಬಂದು ಈ ದೇಶನ ಆಳ್ತಾ ಇದ್ದೀರಿ. ನೆಕ್ಸ್ಟ್ ಪಾಯಿಂಟ್ ಸರ್, ಕಮಿಂಗ್ ಟು ದ ಪಾಯಿಂಟ್. ಈಗ ನನಗೆ ಕೊತ್ವಾಲನ ಕಂಪ್ಲೀಟ್ ಹಿಸ್ಟ್ರಿ ಹೇಳಿ ಸರ್. ಯಾಕೆಂದರೆ ನಮಗೆ ಗೊತ್ತಿರೋದು ಕೊತ್ವಾಲ ಬಂದ, ಒಂದಷ್ಟು ಜನ ಪುಡಿ ರೌಡಿಗಳನ್ನ ಗ್ಯಾಂಗ್ ಕಟ್ಕೊಂಡ, ಹೊಡೆದಾಡಕ್ಕೆ ಶುರು ಮಾಡ್ದ, ಬೆದರಿಸೋದಕ್ಕೆ ಶುರು ಮಾಡ್ದ, ಬ್ಲ್ಯಾಕ್ ಮೇಲ್ ಮಾಡ್ದ, ಹಣ ಮಾಡ್ದ, ಆಯಿಲ್ ಕುಮಾರನಿಂದ ಹಣ ಸಂಪಾದನೆ ಮಾಡ್ದ. ಬರೀ ಇಷ್ಟೇ ಅವ್ನು ಮಾಡ್ಕೊಂಬಂದಿದ್ದು. 2 ಹೆಂಡ್ತಿರು, ಒಂದೊಂದು ಹೆಂಡ್ತಿ ಒಂದೊಂದು ಮನೆ ಒಂದೊಂದು ಕಡೆಗೆ. ಈ ಥರದ ಕಟ್ಟುಕತೆಗಳನ್ನ ಕೇಳಿದ್ದೀವಿ. ಇದು ಕಟ್ಟುಕತೆನ ಅಥವಾ ರಿಯಲ್ ಲೈಫ್ನ ಕತೆನ ನಮಗೆ ಗೊತ್ತಿಲ್ಲ. ನಿಮ್ಮಿಂದ ನಾವು ಕೇಳ ಬಯಸ್ತೀವಿ, ರಿಯಲ್ ಲೈಫ್ನ ಕತೆ ಏನು? 50-50. ಯಾವತ್ತೂ ನಿಗೂಢ ವ್ಯಕ್ತಿಗಳು ಅಂತ ಇರ್ತಾರಲ್ಲ, ಅವ್ರದ್ದು ಸತ್ಯ ಕಥೆಗಳು ಎಲ್ಲೂ ಆಚೆ ಸಿಕ್ಕಲ್ಲ. ಇನ್ ಜನರಲ್ ಇನ್ನೇನು ಯಾರಿಗೆ ಬೇಕಾದ್ರೂ ಕಂಪೇರ್ ಮಾಡ್ಕೋಬೋದು. ನೀವು ಯಾರಿಗೆ ಬೇಕಾದರೂ ಕಂಪೇರ್ ಮಾಡ್ಕೋಬೋದು. ನಿಗೂಢ ವ್ಯಕ್ತಿಗಳು ಅಂದರೆ ಅವ್ರ ಕೆಲಸ ಏನು ಮಾಡ್ತಾಯಿದ್ದಾರೆ, ಅವರು ಹೇಗೆ ಊಟ ಮಾಡ್ತಾಯಿದ್ದಾರೆ, ಅವರ ಜೀವನ ಹೇಗೆ ನಡೀತಾ ಇದೆ, ಇವನು ಯಾರನ್ನ ಅವಲಂಬಿಸಿದ್ದಾನೆ, ಇವನನ್ನು ಅವ್ರ ಮನೇಲಿ ಎಷ್ಟು ಜನ ಅವಲಂಬಿಸಿದ್ದಾರೆ, ಇದೆಲ್ಲ ಕಥೆಗಳು ಆಚೆಗೆ ಬರೋದೇ ಇಲ್ಲ. ಕೊತ್ವಾಲನ್ನ ಯಾರು ಕರ್ಕೊಂಬಂದರು, ಕೊತ್ವಾಲ ಯಾಕೆ ಬಂದ, ಹೆಂಗೆ ಬಂದ, ಅವನು ಎಸ್ಟಾಬ್ಲಿಷ್ ಹೆಂಗಾದ ರೌಡಿಸಮಲ್ಲಿ, ಆ್ಯಕ್ಟಿವಿಟೀಸಲ್ಲಿ, ಅವನ ಲೀಗಲ್ ಏನಿತ್ತು, ಇಲ್ಲೀಗಲ್ ಅಸೆಟ್ಸ್ ಏನಿತ್ತು ಹೇಳಿ ಸರ್. ಈ ನಿಗೂಢ ವ್ಯಕ್ತಿಗಳ ಅಸೆಟ್ಸು ಯಾರಿಗೂ ಗೊತ್ತಾಗಲ್ಲ. ಅವರು ಯಾವತ್ತೂ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿಲ್ಲ. GST ಕೊಡಲೇಬೇಕು, ಕೊಟ್ಟು ಸಾಮಾನುಗಳು ತಂದಿರ್ತಾರೆ. ಇನ್ನು ಅವ್ರು ಮಾಡಿರೋ ಅಕೃತ್ಯಗಳ ಬಗ್ಗೆ, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಏನೇ ಹೇಳಿದ್ರು ಅದು ಕರೆಕ್ಟಾಗಿದ್ದರೂ ಕೂಡ ಅದಕ್ಕೆ ಪ್ರೂಫ್ ಕೊಡಬೇಕಾಗುತ್ತೆ ಸಂದರ್ಭ ಬಂದಾಗ. ಆ ಪ್ರೂಫ್ ಇಲ್ಲದೆ ನಾವು ಏನೇ ಹೇಳಿದ್ರು ಕೂಡ ನೀವೇನೋ ಹಿರಿಯರು, ಪತ್ರಕರ್ತರು, ಪತ್ತೇದಾರರು, ನೀವು ಪೊಲೀಸ್ನವರೆಲ್ಲ ಗೊತ್ತು, ಇದೆಲ್ಲ ಬಡಾಯಿಗಳಾಗುತ್ತೆ, ವಾಸ್ತವ ಸಂಗತಿಗಳಾಗಲ್ಲ. ಆದ್ದರಿಂದ ಅವರೆಲ್ಲ ಬರಿಗೈನಲ್ಲಿ ಬಂದವರು. ಇವ್ರಿಗೂ MP ಜಯರಾಜು ಬೆಂಗಳೂರಿನಲ್ಲೇ ಮೂಲ ಅವ್ರದ್ದು. ಅವ್ರ ಬಗ್ಗೆ ಸ್ವಲ್ಪ ನಾವು ಹತ್ತಿರ ಇದ್ದನ್ನು ತಿಳ್ಕೊಳ್ಬೋದು. ಈ ಹೊರಗಡೆಯಿಂದ ಬಂದ ರೌಡಿಗಳ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ, ರಾಜಕಾರಣಿಗಳ ಬಗ್ಗೆ ಆಗಲಿ, ವ್ಯಾಪಾರಸ್ಥರುಗಳ ಬಗ್ಗೆ ಆಗಲಿ, ನ್ಯಾಯವಾದಿಗಳ ಬಗ್ಗೆ ಆಗಲಿ, ಕಾಂಟ್ರಾಕ್ಟರ್ಗಳ ಬಗ್ಗೆ ಆಗಲಿ, ಉದ್ಯಮಿಗಳ ಬಗ್ಗೆ ಆಗಲಿ, ಅವ್ರ ಮೂಲ ಕೆದಕೊಂಡು ಹೋದಷ್ಟು ಆಳಕ್ಕೆ ಹೋಗುತ್ತೆ ವಿನಃ ನಮಗೆ ವಸ್ತುಸ್ಥಿತಿ ಸಿಕ್ಕಲ್ಲ.